ನಮಸ್ಕಾರ ಎಲ್ಲರಿಗೂ. ಮಕ್ಕಳಿಗೆ ಯಾವ್ಯಾವ ವ್ಯಾಕ್ಸಿನ್ಸ್ ಹಾಕ್ಸ್ಬೇಕು, ಯಾವಾಗ ಹಾಕ್ಸ್ಬೇಕು, ಗೌರ್ಮೆಂಟಲ್ಲಿ ವ್ಯಾಕ್ಸಿನ್ಸ್ ಹಾಕ್ಸ್ಬೋದಾ ಅಂತ ತುಂಬ ಪೇರೆಂಟ್ಸ್ ಕೇಳ್ತಾ ಇರ್ತಾರೆ. ನಾನು ಈ ವಿಡಿಯೋದಲ್ಲಿ ಹೇಳ್ತೀನಿ. ನಾನು ನಿಮ್ಮ ಮಕ್ಕಳ ಡಾಕ್ಟರ್ ಸುನಿಲ್. ಈ ವಿಡಿಯೋನ ಖಂಡಿತ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಗೆ ಏನೇ ಡೌಟ್ ಇದ್ರೆ ಕಮೆಂಟ್ ಮಾಡಿ ನನಗೆ ತಿಳಿಸ್ಕೊಡಿ. ಮೊದಲನೇದಾಗಿ, ಮಕ್ಕಳಿಗೆ ಗೌರ್ಮೆಂಟಲ್ಲಿ ವ್ಯಾಕ್ಸಿನ್ಸ್ ಹಾಕ್ಸಿದ್ರೆ ಸೇಫಾ ಅಂತ ಪೇರೆಂಟ್ಸ್ ಕೇಳ್ತಾ ಇರ್ತಾರೆ. ಖಂಡಿತ ಗೌರ್ಮೆಂಟ್ ವ್ಯಾಕ್ಸಿನ್ಸ್ ಕೂಡ ಸೇಫ್ ಇರುತ್ತೆ. ಬಟ್ ಕೆಲವೊಂದು ಸತಿ ರಿಯಾಕ್ಷನ್ಸ್ ಅನ್ನೋದು ಮಕ್ಕಳಿಗೆ ರೆಡ್ನೆಸ್ ಆಗಿರ್ಬೋದು, ಫೀವರ್ ಆಗಿರ್ಬೋದು, ಗಂಟು ಆಗ್ತಾ ಇರ್ಬೋದು, ಆಪ್ಸೆಸ್ ಆಗಿರ್ಬೋದು, ಆ ಥರ ರಿಯಾಕ್ಷನ್ಸ್ ಅನ್ನೋದು ಗೌರ್ಮೆಂಟಲ್ಲಿ ಕೊಡೋ ವ್ಯಾಕ್ಸಿನ್ಸಲ್ಲಿ ಜಾಸ್ತಿ ಆಗುತ್ತೆ. ಮತ್ತು ಗೌರ್ಮೆಂಟ್ ವ್ಯಾಕ್ಸಿನ್ಸ್ ಕೆಲಸ ಮಾಡುತ್ತಾ ಡಾಕ್ಟರ್ ಕರೆಕ್ಟಾಗಿ ಅಂತಂದರೆ ಖಂಡಿತ ಮಾಡುತ್ತೆ, ಏನೂ ತೊಂದರೆ ಇಲ್ಲ. ಮತ್ತು ಯಾವ್ಯಾವ ವ್ಯಾಕ್ಸಿನ್ಸ್ ಯಾವಾಗ ಹಾಕ್ಸ್ಬೇಕು ಡಾಕ್ಟರ್ ಅಂತ ಕೇಳಿದ್ರೆ, ಹುಟ್ಟಿದಾಗ ನಿಮಗೆ BCG ವ್ಯಾಕ್ಸಿನ್, OPV ವ್ಯಾಕ್ಸಿನ್, ಹೆಪಟೈಟಿಸ್ B ವ್ಯಾಕ್ಸಿನ್ ಅನ್ನೋದು ಕೊಟ್ಟಿರ್ತಾರೆ. ನಿಮ್ಮ ಹತ್ರ ವ್ಯಾಕ್ಸಿನ್ ಕಾರ್ಡ್ ಕೊಟ್ಟಿರ್ತಾರೆ, ಇಲ್ಲಾಂದರೆ ನಿಮ್ಮ ಹತ್ರ ತಾಯಿ ಕಾರ್ಡ್ ಇರುತ್ತೆ, ಅದರಲ್ಲಿ ಟಿಕ್ ಹಾಕಿರ್ತಾರೆ. ಈ 3 ಇಂಜೆಕ್ಷನ್ಸ್ ಅನ್ನೋದು ನಿಮಗೆ ಹುಟ್ಟಿದಾಗ ಮಗುಗೆ ಕೊಟ್ಟಿರ್ತಾರೆ. ಕೆಲವೊಂದು ಸತಿ ಬೇಬಿಗೆ ಹುಟ್ಟಿದ ದಿನಾನೇ ಕೊಟ್ಟಿರ್ತಾರೆ, ಹುಟ್ಟಿದ ನೆಕ್ಸ್ಟ್ ಡೇ ಕೊಡ್ತಾರೆ. ICU ಅಲ್ಲಿ ಇದ್ರೆ ICU ಇಂದ ಡಿಸ್ಚಾರ್ಜ್ ಮಾಡಬೇಕಾದ್ರೆ ಕೊಡ್ತಾರೆ. ಮತ್ತೆ ನೆಕ್ಸ್ಟ್ ಡೋಸ್ ವ್ಯಾಕ್ಸಿನ್ಸ್ ಯಾವುದು ಡಾಕ್ಟರ್ ಅಂದರೆ, ಮಗುಗೆ 45 ಡೇಸ್ ಕಂಪ್ಲೀಟ್ ಆಗಿದೆ, 1.5 ಮಂತ್ ಕಂಪ್ಲೀಟ್ ಆಗಿದೆ ಅಂದರೆ ಆವಾಗ ನೆಕ್ಸ್ಟ್ ಡೋಸ್ ಇರುತ್ತೆ. ಇದರಲ್ಲಿ ಮಕ್ಕಳಿಗೆ 3 ಇಂಜೆಕ್ಷನ್ಸ್ ಕೊಡ್ತಾರೆ, ಮತ್ತೆ ಬಾಯಲ್ಲಿ 2 ವ್ಯಾಕ್ಸಿನ್ ಅನ್ನೋದು ಕೊಡ್ತಾರೆ. 3 ಇಂಜೆಕ್ಷನ್ಸ್ ಯಾವ್ಯಾವ ಡಾಕ್ಟರ್ ಅಂತಂದ್ರೆ, ಪೆಂಟಾವ್ಯಾಲೆಂಟ್, IPV ಮತ್ತೆ PCV ವ್ಯಾಕ್ಸಿನ್ ಅನ್ನೋದು ಕೊಡ್ತಾರೆ. ಮತ್ತೆ ಬಾಯಲ್ಲಿ ಹಾಕೋದು ಯಾವುದು ಅಂತಂದ್ರೆ ಓರಲ್ ಪೋಲಿಯೋ ಡ್ರಾಪ್ಸ್ ಹಾಕ್ತಾರೆ, ಮತ್ತೆ ರೋಟಾ ವೈರಸ್ ವ್ಯಾಕ್ಸಿನ್ ಅನ್ನೋದು ಕೊಡ್ತಾರೆ. ಈ 1.5 ತಿಂಗಳ ಇಂಜೆಕ್ಷನ್ ಅನ್ನೋದು ನೀವು ಮಗುಗೆ 45 ಡೇಸ್ 1.5 ತಿಂಗಳ ಆದಮೇಲೆ ಕೊಡಿಸ್ಬೋದು. 5 ಡೇಸ್ 7 ಡೇಸ್ ಲೇಟ್ ಆದ್ರೂ ಪರವಾಗಿಲ್ಲ, 1.5 ತಿಂಗಳು ಅನ್ನೋದು ಕಂಪ್ಲೀಟ್ ಆಗಬೇಕು. ಮತ್ತೆ ಈ 2.5 ತಿಂಗಳ ವ್ಯಾಕ್ಸಿನ್ ಯಾವಾಗ ಹಾಕ್ಸ್ಬೇಕು ಅಂತಂದ್ರೆ, ನೀವು 1.5 ತಿಂಗಳ ವ್ಯಾಕ್ಸಿನ್ ಹಾಕ್ಸಿದ ಮೇಲೆ 1 ತಿಂಗಳ ಗ್ಯಾಪ್ ಬಿಟ್ಟು 2.5 ತಿಂಗಳ ವ್ಯಾಕ್ಸಿನ್ ಅನ್ನೋದು ಹಾಕ್ಸ್ಬೇಕು. ಇವಾಗ ಏನು ವ್ಯಾಕ್ಸಿನ್ಸ್ ಕೊಡ್ತಾರೆ ಅಂತಂದ್ರೆ, ಇದರಲ್ಲಿ 1 ಇಂಜೆಕ್ಷನ್ ಇರುತ್ತೆ, 2 ಬಾಯಲ್ಲಿ ಹಾಕೋ ವ್ಯಾಕ್ಸಿನ್ಸ್ ಇರುತ್ತೆ. ಇಂಜೆಕ್ಷನ್ಸ್ ಬಂದ್ಬಿಟ್ಟು ಪೆಂಟಾವ್ಯಾಲೆಂಟ್, ಬಾಯಲ್ಲಿ ಬಂದ್ಬಿಟ್ಟು OPV ರೋಟಾ ವೈರಸ್ ವ್ಯಾಕ್ಸಿನ್ ಅನ್ನೋದು ಕೊಡ್ತಾರೆ. ಮತ್ತೆ 3.5 ತಿಂಗಳ ವ್ಯಾಕ್ಸಿನ್ ಅನ್ನೋದು, ನೀವು 2.5 ತಿಂಗಳ ವ್ಯಾಕ್ಸಿನ್ ಯಾವಾಗ ಹಾಕ್ಸಿರ್ತೀರಾ ಅದಕ್ಕೆ 1 ಮಂತ್ ಗ್ಯಾಪ್ ಬಿಟ್ಟು 3.5 ತಿಂಗಳ ವ್ಯಾಕ್ಸಿನ್ ಅನ್ನೋದು ಹಾಕ್ಸ್ಬೇಕು. ಈ 3.5 ತಿಂಗಳ ವ್ಯಾಕ್ಸಿನ್ ಅಲ್ಲಿ ನಿಮ್ಗೆ 1.5 ತಿಂಗಳ ವ್ಯಾಕ್ಸಿನ್ ಯಾವ್ಯಾವೆಲ್ಲ ಕೊಟ್ಟಿರ್ತಾರೆ ಅದನ್ನೆಲ್ಲ ಮತ್ತೆ ರಿಪೀಟ್ ಕೊಡ್ತಾರೆ. ಅವರು ಡೇಟ್ ಅನ್ನೋದು, ನೆಕ್ಸ್ಟ್ ವ್ಯಾಕ್ಸಿನ್ ಡೇಟ್ ಅನ್ನೋದು ಯಾವಾಗ ಇರುತ್ತೆ ಅಂತ ಬರ್ಕೊಟ್ಟಿರ್ತಾರೆ. ಆ ಡೇಟ್ ಆದಮೇಲೆ ಆ ಡೇಟ್ಗೆ ಹೋಗ್ಬೇಕು, ಇಲ್ಲಾಂದ್ರೆ ಆ ಡೇಟ್ ಆದಮೇಲೆ ಒಂದು 3-4 ಡೇಸ್ ಲೇಟ್ ಮಾಡಿದ್ರು ಹೋಗಿ ಹಾಕ್ಸ್ಕೊಬೇಕಾಗತ್ತೆ. ಮತ್ತೆ ಈ 3.5 ತಿಂಗಳ ವ್ಯಾಕ್ಸಿನ್ ಆದಮೇಲೆ ಗೌರ್ಮೆಂಟಲ್ಲಿ ಸಿಗೋದು 9 ಮಂತ್ಸ್ ವ್ಯಾಕ್ಸಿನ್. 9 ಮಂತ್ಸ್ ಮಗುಗೆ ಕಂಪ್ಲೀಟ್ ಆಗಿರಬೇಕು. ಇದರಲ್ಲಿ ಮಕ್ಕಳಿಗೆ 2 ಇಂಜೆಕ್ಷನ್ ಕೊಡ್ತಾರೆ, ಬಾಯಲ್ಲಿ ವಿಟಮಿನ್ A ಡ್ರಾಪ್ಸ್ ಅನ್ನೋದು ಕೊಡ್ತಾರೆ. 2 ಇಂಜೆಕ್ಷನ್ ಯಾವ್ಯಾವು ಅಂತಂದರೆ, MR1 ವ್ಯಾಕ್ಸಿನ್ ಇರುತ್ತೆ, PCV ಬೂಸ್ಟರ್ ಅನ್ನೋದು ಕೊಡ್ತಾರೆ. ಕೆಲವೊಂದು ಡಿಸ್ಟ್ರಿಕ್ಟ್ಸಲ್ಲಿ JE1 ವ್ಯಾಕ್ಸಿನ್ ಅನ್ನೋದು ಕೊಡ್ತಾರೆ, ಕೆಲವೊಂದು ಡಿಸ್ಟ್ರಿಕ್ಟ್ಸಲ್ಲಿ ಅದು ಕೊಡೋದಿಲ್ಲ. ಇದು ಫಸ್ಟ್ 1 ಇಯರಲ್ಲಿ ಗೌರ್ಮೆಂಟಲ್ಲಿ ಫ್ರೀಯಾಗಿ ಸಿಗೋ ವ್ಯಾಕ್ಸಿನ್ಸ್. ಇದನ್ನು ನೀವು ಖಂಡಿತ ಹಾಕ್ಸಲೇಬೇಕು. ಮತ್ತು ನೆಕ್ಸ್ಟ್ ವ್ಯಾಕ್ಸಿನ್ಸ್ ಬರೋದು 16 ತಿಂಗಳಿಂದ 24 ತಿಂಗಳ ಒಳಗಡೆ. ಇದು ಮಗುಗೆ 16 ತಿಂಗಳು ಕಂಪ್ಲೀಟ್ ಆಗಿದೆ ಅಂತಂದ್ರೆ ನೀವು ಹಾಸ್ಪಿಟಲ್ಗೆ ಹೋಗಿ ಹಾಕ್ಸ್ಕೋಬಹುದು. ಇದರಲ್ಲಿ 2 ಇಂಜೆಕ್ಷನ್ ಕೊಡ್ತಾರೆ, ಬಾಯಲ್ಲಿ ವಿಟಮಿನ್ A ಡ್ರಾಪ್ಸ್ ಅನ್ನೋದು ಕೊಡ್ತಾರೆ. 2 ಇಂಜೆಕ್ಷನ್ ಯಾವ್ಯಾವು ಅಂತಂದ್ರೆ, DPT ಬೂಸ್ಟರ್ ಅನ್ನೋದು ಕೊಡ್ತಾರೆ, MR2 ಅನ್ನೋದು ಕೊಡ್ತಾರೆ. ಮತ್ತೆ ನೆಕ್ಸ್ಟ್ ಡೋಸ್ ಬರೋದು ಮಗುಗೆ 5 ಇಯರ್ಸ್ ಕಂಪ್ಲೀಟ್ ಆದಮೇಲೆ, 5 to 6 ಇಯರ್ಸ್ ಇದ್ದಾಗ. ಇವಾಗ DPT ಬೂಸ್ಟರ್ 2 ಅನ್ನೋದು ಕೊಡ್ತಾರೆ. ಮತ್ತೆ ನೆಕ್ಸ್ಟ್ ವ್ಯಾಕ್ಸಿನ್ ಬರೋದು 10 ಇಯರ್ಸ್ಗೆ, ಇದರಲ್ಲಿ TT ವ್ಯಾಕ್ಸಿನ್ ಕೊಡ್ತಾರೆ. ಮತ್ತೆ ನೆಕ್ಸ್ಟ್ ಬರೋದು 16 ಇಯರ್ಸ್ಗೆ ಇಲ್ಲೊಂದು ಡೋಸ್ TT ಅನ್ನೋದು ಕೊಡ್ತಾರೆ. ಇದಿಷ್ಟು ನಿಮಗೆ ಗೌರ್ಮೆಂಟ್ ಅಲ್ಲಿ ವ್ಯಾಕ್ಸಿನ್ಸ್ ಅನ್ನೋದು ಕೊಡ್ತಾರೆ. ತುಂಬಾ ಪೇರೆಂಟ್ಸ್ಗೆ ಕನ್ಫ್ಯೂಷನ್ ಇರೋದೇನಂದ್ರೆ, ರೋಟಾ ವೈರಸ್ ವ್ಯಾಕ್ಸಿನ್ ತುಂಬಾ ಜನಕ್ಕೆ ಅವೈಲೇಬಲ್ ಇರಲ್ಲ. ನಾವು ಹಾಕ್ಸ್ಕೊಬೇಕಾದ್ರೆ ರೋಟಾ ವೈರಸ್ ಇರಲಿಲ್ಲ, ಏನಾದರೂ ಪ್ರಾಬ್ಲಮ್ ಆಗ್ಬಿಡತ್ತಾ ಅಂತ ಕೇಳ್ತಾ ಇರ್ತಾರೆ. ಏನೂ ತೊಂದರೆ ಇಲ್ಲ. ಇವು ರೋಟಾ ವೈರಸ್ ವ್ಯಾಕ್ಸಿನ್ ಅನ್ನೋದು ಕೂಡ 1 ಇಯರ್ ಒಳಗಡೆ 3 ಡೋಸಸ್ ಅನ್ನೋದು ಹಾಕ್ಸ್ಬೇಕು. ಈ 3 ಡೋಸಸ್ ಕೂಡ ಒಂದು ಡೋಸ್ಗೆ ಇನ್ನೊಂದು ಡೋಸ್ಗೆ 1 ಮಂತ್ ಗ್ಯಾಪ್ ಇದ್ರೆ ಸಾಕು. ಮತ್ತೆ ಡಾಕ್ಟರ್, ನಾವು ವ್ಯಾಕ್ಸಿನ್ಸೇ ಕೊಡಿಸಿಲ್ಲ, ಮಿಸ್ ಮಾಡಿಬಿಟ್ಟಿದ್ದೀವಿ, ಇವಾಗ ಏನು ಮಾಡಬೇಕು ಅಂತ ಕೇಳಿದ್ರೆ, ನೀವು ಯಾವುದೇ ವ್ಯಾಕ್ಸಿನ್ ಕೊಟ್ಟಿಲ್ಲ, ಏನೇ ಪ್ರಾಬ್ಲಮ್ ಇದ್ರೂ ಹಾಸ್ಪಿಟಲ್ಗೆ ಹೋಗಿ ಡಾಕ್ಟರ್ನ ಮೀಟ್ ಮಾಡಿ. ಅವರು ಕ್ಯಾಚಪ್ ವ್ಯಾಕ್ಸಿನ್ಸ್ ಅಂತ ಇರುತ್ತೆ. ಈ ವ್ಯಾಕ್ಸಿನ್ಸ್ ಅನ್ನೋದು ಇಷ್ಟು ಏಜಿಂದ ಇಷ್ಟು ಏಜ್ವರೆಗೂ ಕೊಡ್ಬೋದು ಅಂತ ಇರುತ್ತೆ. ಅದನ್ನ ನೋಡ್ಕೊಂಡು ಅವರು ನಿಮಗೆ ಕ್ಯಾಚಪ್ ವ್ಯಾಕ್ಸಿನೇಷನ್ ಅನ್ನೋದು ಕೊಡಿಸ್ತಾರೆ. ಮತ್ತೆ ಕೆಲವೊಂದು ಪೇರೆಂಟ್ಸ್ ಕೇಳ್ತಾ ಇರ್ತಾರೆ, ವ್ಯಾಕ್ಸಿನ್ ಡೇಟ್ಗೆ ನಮಗೆ ಏನೋ ಪ್ರಾಬ್ಲಮ್ ಇದೆ, ಏನೋ ಫಂಕ್ಷನ್ ಇದೆ, ಏನೋ ಅಟೆಂಡ್ ಮಾಡಬೇಕಾಗತ್ತೆ, ಹೋಗೋದಕ್ಕಾಗಲ್ಲ, ಏನು ಡಾಕ್ಟರ್ ಮಾಡೋದು ಅಂತ ಕೇಳ್ತಿರ್ತಾರೆ. ಏನೂ ತೊಂದರೆ ಇಲ್ಲ. ವ್ಯಾಕ್ಸಿನ್ ಡೇಟ್ ಕೊಟ್ಟ ಆದಮೇಲೆ ನೀವು 5 to 7 ಡೇಸ್ ಒಳಗಡೆ ನೀವು ಹಾಕ್ಸ್ಕೊಬೋದು. ಅದು ಕೂಡ ಆಗಿಲ್ಲ ಅಂತಂದ್ರೆ ಖಂಡಿತ ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಹಾಕ್ಕೊಡ್ತಾರೆ. ಮತ್ತೆ ವ್ಯಾಕ್ಸಿನ್ ಅನ್ನೋದು ಪ್ರೀಪೋನ್ ಮಾಡೋ ಹಾಗಿಲ್ಲ. ನಾಳೆ ಏನೋ ಫಂಕ್ಷನ್ ಇದೆ ಅಂತ ಇವತ್ತೇ ಹೋಗಿ ಹಾಕ್ಸ್ಕೊಳೋ ಹಾಗಿಲ್ಲ.
ಆ ಡೇಟ್ ಕಂಪ್ಲೀಟ್ ಆದ್ಮೇಲೆ ಹಾಕ್ಸ್ಕೋಬೇಕು. ಮತ್ತೆ ನೀವು ವ್ಯಾಕ್ಸಿನ್ ಹಾಕ್ಸ್ಬೇಕಾದ್ರೆ ಒಂದು ಹಾಫ್ ಆನ್ ಅವರ್ ಅಲ್ಲೇ ಹಾಸ್ಪಿಟಲಲ್ಲಿ ಸ್ಟೇ ಮಾಡಿ. ಏನಾದರೂ ಇಮಿಡಿಯೇಟ್ ರಿಯಾಕ್ಷನ್ಸ್ ಆಗಿದೆ ಅಂದರೆ ಅಲ್ಲೇ ಟೇಕ್ ಕೇರ್ ಮಾಡ್ತಾರೆ. ಮತ್ತೆ ನೀವು ಹಾಸ್ಪಿಟಲಲ್ಲಿ ಡಾಕ್ಟರ್ನ ಮೀಟ್ ಮಾಡಿ ಪ್ಯಾರಾಸೆಟಮಾಲ್ ಡ್ರಾಪ್ಸ್ ಅನ್ನೋದು ಬರ್ಸ್ಕೊಂಡಿರಿ. ಜ್ವರ ಬಂದಾಗ, ನೋವಾದಾಗ ಪ್ಯಾರಾಸೆಟಮಾಲ್ ಕರೆಕ್ಟ್ ಡೋಸ್ ಅನ್ನೋದು ಕೊಡಬೇಕಾಗತ್ತೆ. ಮತ್ತೆ ಡಾಕ್ಟರ್ ಮಗುಗೆ ತುಂಬ ರಿಯಾಕ್ಷನ್ಸ್ ಆಗ್ತಾ ಇದೆ, ಗಂಟಾಗ್ತಾ ಇದೆ, ಗೌರ್ಮೆಂಟಲ್ಲಿ ನಾವು ಕೊಡಿಸ್ಕೊಳಲ್ಲ, ನಾವು ಪ್ರೈವೇಟಲ್ಲಿ ಹಾಕ್ಸ್ಕೋಬೋದಾ ಅಂತ ಕೇಳಿದ್ರೆ ಖಂಡಿತ ಈ ಥರನೂ ಮಾಡ್ಬೋದು, ಏನೂ ತೊಂದರೆ ಇಲ್ಲ. ಮತ್ತೆ ನಾವು ಗೌರ್ಮೆಂಟಲ್ಲಿ ಹಾಕ್ಸಿರೋ ವ್ಯಾಕ್ಸಿನ್ಸ್ ಬಿಟ್ಟು ಬೇರೆ ವ್ಯಾಕ್ಸಿನ್ಸ್ ಯಾವುದು ಇರಲ್ವೋ ಗೌರ್ಮೆಂಟಲ್ಲಿ, ಅದು ಪ್ರೈವೇಟಲ್ಲಿ ಹಾಕ್ಸ್ಕೋಬೋದಾ ಅಂದರೆ ಖಂಡಿತ ಹಾಕ್ಸ್ಕೊಬೋದು. ನೀವು ನಿಮ್ಮ ಡಾಕ್ಟರ್ನ ಕನ್ಸಲ್ಟ್ ಮಾಡಿ. ನಾನು ವ್ಯಾಕ್ಸಿನ್ಸ್ ಬಗ್ಗೆ ಇನ್ನೊಂದು ವಿಡಿಯೋ ಆಲ್ರೆಡಿ ಮಾಡಿದ್ದೀನಿ, ಅದನ್ನು ಖಂಡಿತ ನೋಡಿ. ನಿಮ್ಗೆ ಏನೇ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ ನನಗೆ ತಿಳಿಸ್ಕೊಡಿ. ನಿಮ್ಗೆ ಈ ವಿಡಿಯೋ ಯೂಸ್ಫುಲ್ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಯೂಸ್ಫುಲ್ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡಿ. ಥ್ಯಾಂಕ್ ಯು. ಸ್ಟೇ ಸೇಫ್, ಸ್ಟೇ ಹೆಲ್ತಿ.